ಎಲ್ಲರಿಗೂ ನಮಸ್ಕಾರ. ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಮಾತಾಡ್ಲಿಕ್ಕಿರುವಂತವರು ಡಾಕ್ಟರ್ ಪ್ರೊಫೆಸರ್ ಎಬೆನ್ಸನ್ ಜೇಮ್ಸ್. For today's meditation, let us turn to the Gospel according to St. Matthew, chapter 7, verses 24 to 27. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 27 ತನಕ ನೋಡಿಕೊಳ್ಳೋಣ. Therefore, whoever hears these sayings of mine and does them, I will liken him to a wise man who built his house on the rock. And the rain descended, the floods came, and the winds blew and beat on that house. And it did not fall, for it was founded on the rock. But everyone who hears these sayings of mine and does not do them will be like a foolish man who built his house on the sand. And the rain descended, the floods came, and the winds blew and beat on that house, and it fell, and great was its fall. ನಾವು ಮತ್ತಾಯನ ಬರೆದ ಸುವಾರ್ತೆ 7:24ರಿಂದ ನೋಡಿಕೊಳ್ಳುತ್ತೇವೆ. ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುವಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು. God's word is for action. God's love is for action. And God's faith is for action. ದೇವರ ಒಂದು ವಾಕ್ಯವು ಅದು ನಮಗೆ ಕ್ರಿಯೆಗೆ ನಡೆಸುವಂತದ್ದಾಗಿದೆ. ನಂಬಿಕೆಯು ಕೂಡ ಕ್ರಿಯೆಗೆ ನಡೆಸುವಂತದ್ದಾಗಿದೆ. When you hear what God is saying, act on it. ದೇವರು ನಿಮಗೇನಾದರೂ ಹೇಳುವಾಗ ಅದರ ಪ್ರಕಾರ ನಡೆಯುವಂತವರಾಗಿರಬೇಕು. Some people think hearing is the same thing as doing. ಕೆಲವರು ಯೋಚನೆ ಮಾಡ್ತಾರೆ, ನಾವು ಕೇಳಿಸಿಕೊಂಡ್ರೆ ಮಾತ್ರ ಸಾಕು, ನಾವು ಏನು ಮಾಡಬೇಕಾಗಿಲ್ಲ ಅಂದುಕೊಳ್ಳುತ್ತಾರೆ. A foolish builder heard the word and did not act upon it. ಬುದ್ಧಿಹೀನ ಮನುಷ್ಯನು ವಾಕ್ಯಗಳನ್ನು ಕೇಳಿದನು, ಆದರೆ ಆ ಪ್ರಕಾರ ಆತನು ನಡೆದುಕೊಳ್ಳಲಿಲ್ಲ. When rain and storm came, great was its fall. ಆ ಮಳೆ ಮತ್ತು ಬಿರುಗಾಳಿ ಬಂದಾಗ ಆ ಮನೆ ಬಿದ್ದು ಹೋಯಿತು. Knowledge is information, wisdom is action. ಕೇವಲ ತಿಳ್ಕೊಳ್ಳುವಂಥದ್ದು ಅದು ಕೇವಲ ನಮಗೆ ಮಾಹಿತಿಯಾಗಿರ್ತದೆ, ಆದರೆ ಕಾರ್ಯವನ್ನು ಮಾಡುವಂಥದ್ದು ಜ್ಞಾನವಾಗಿರ್ತದೆ. It is acting on the word to be able to withstand whatever storms blow against it. ನಾವು ವಾಕ್ಯದ ಪ್ರಕಾರ ನಡೆಯುವಾಗ ಬರುವಂತ ಬಿರುಗಾಳಿ ಕಷ್ಟಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. That's why we need to build our lives taking action to the glory of God. ಆದುದರಿಂದ ನಾವು ವಾಕ್ಯ ಕೇಳಿ ಅದರ ಪ್ರಕಾರ ನಡೆದು ನಮ್ಮ ಒಂದು ಕ್ರಿಸ್ತಿಯ ಜೀವಿತವನ್ನ ಕಟ್ಟುವಂತವರಾಗಿರಬೇಕು. God loved the world and he gave his only son to die for the sinners. ದೇವರು ಲೋಕವನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಲೋಕದವರಿಗೋಸ್ಕರ ಕೊಟ್ಟನು. Abraham had faith in God and he was prepared to sacrifice his son. ಅಬ್ರಾಮನಿಗೆ ನಂಬಿಕೆ ಇತ್ತು, ತನ್ನ ಮಗನನ್ನ ಆತನು ಬಲಿ ಕೊಡ್ಲಿಕ್ಕೆ ಕೂಡ ಆತನು ಸಿದ್ಧನಾಗಿದ್ದನು. Whatever depression you are facing, taking action is the cure. ಯಾವುದೇ ಒಂದು ನಿರಾಶೆಯಲ್ಲಿದ್ದರೂ ಕೂಡ ನಾವು ಕಾರ್ಯವನ್ನ ಮಾಡುವುದರಿಂದಲೇ ನಾವು ಅದರಿಂದ ಬಿಡುಗಡೆ ಹೊಂದಬಹುದು. Analyzing the situation is paralyzing you. ನಮಗೆ ಪರಿಸ್ಥಿತಿಗಳನ್ನ ನಾವು ವಿಮರ್ಶೆ ಮಾಡ್ತಾ ಕುಳಿತರೆ ನಾವು ಅಂಗವಿಕಲರಾಗ್ತೇವೆ. It is better to take some sort of positive action to break the power of stress and anxiety. ನಾವು ಚಿಂತೆ ಭಾರಗಳಿರುವಾಗ ನಾವು ಒಂದು ಸಕಾರಾತ್ಮಕ ತೀರ್ಮಾನವನ್ನು ಮಾಡಿ ಅದರಿಂದ ನಾವು ಹೊರಬರಲಿಕ್ಕೆ ಸಾಧ್ಯವಾಗ್ತದೆ. 4 lepers decided to go to the campsite of the Syrian army when they were starving. ಆ ಒಂದು ಸಿರಿಯನ್ ಪ್ರದೇಶದಲ್ಲಿ ಈ ಒಂದು 4 ಜನ ಕುಷ್ಠರೋಗಿಗಳು ಆ ಒಂದು ಪ್ರದೇಶಕ್ಕೆ ಅವರು ಹೋಗುತ್ತಾರೆ. When they started moving forward, God amplified the sound of their steps. ಆ ಒಂದು ಮುಂದೆ ಹೋಗುತ್ತಿರುವಾಗ ಅವರು ಒಂದು ಶಬ್ದವನ್ನು ಕೇಳಿಸಿಕೊಳ್ಳುವಂತೆ ದೇವರು ಮಾಡುತ್ತಾನೆ.
the Lord had made the whole Syrian army hear the sounds of a great army approaching. ಆ ಒಂದು ಸಿರಿಯಾದ ಸೈನ್ಯದವರು ಒಂದು ದೊಡ್ಡ ಶಬ್ದವನ್ನು ಕೇಳಿ ಅವರು ಅಲ್ಲಿಂದ ಪಲಾಯನ ಮಾಡಿದ್ದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. They panicked and fled into the night, abandoning everything. ಅವರು ರಾತ್ರಿಯಲ್ಲಿ ಓಡಿ ಹೋಗಿ ತಮ್ಮ ಎಲ್ಲಾ ವಸ್ತುಗಳನ್ನು ಅಲ್ಲೇ ಬಿಟ್ಟು ಹೋಗುತ್ತಾರೆ. When the lepers arrived into the tent, they found wheat, wine, silver, and gold. ಆ ಒಂದು ಪಾಳೆಯಕ್ಕೆ ಆ ಕುಷ್ಠರೋಗಿಗಳು ಬಂದು ನೋಡಿದಾಗ ಅಲ್ಲಿ ಇದ್ದಂತ ದ್ರಾಕ್ಷರಸವನ್ನ, ದವಸ ಧಾನ್ಯಗಳನ್ನ, ಚಿನ್ನ ಬೆಳ್ಳಿಗಳನ್ನು ಕೂಡ ಅವರು ನೋಡುತ್ತಾರೆ. They went back to the city and told the watchmen what had happened. ಅವರು ಹೊರಟು ಊರು ಬಾಗಿಲಿಗೆ ಬಂದು ಕಾಯುವವರಿಗೆ ಅವರು ಕಂಡದ್ದನ್ನು ತಿಳಿಸುತ್ತಾರೆ. They reported that they had gone out to the Syrian camp and no one was there. ಅವರು ಒಂದು ಸಿರಿಯಾದ ಒಂದು ಪಾಳೆಯಕ್ಕೆ ಹೋಗಿ ನೋಡಿದಾಗ ಅವರು ಓಡಿ ಹೋಗಿರುವಂತದ್ದನ್ನು, ಅಲ್ಲಿರುವಂತ ವಸ್ತುಗಳ ಬಗ್ಗೆ ಅವರು ತಿಳಿಸುತ್ತಾರೆ. The starving people rushed out to find food and booty. ಅವರು ಹಸಿವೆಯಲ್ಲಿದ್ದಂಥ ಜನರಿಗೆ ಅವರಿಗೆ ಆ ಒಂದು ವಸ್ತುಗಳು ಮತ್ತು ಆಹಾರ ಅಲ್ಲಿ ಸಿಕ್ಕುವಂತ ಪ್ರದೇಶವಾಗಿತ್ತು. The lepers took action and moved forward. ಆ ಒಂದು ಕುಷ್ಠರೋಗಿಗಳು ಕಾರ್ಯ ಮಾಡಿ ಅವರು ಮುಂದುವರೆದು ಅದನ್ನ ಹೊಂದಿಕೊಳ್ಳುತ್ತಾರೆ. There is power in your action. ನಾವು ಕಾರ್ಯಗಳನ್ನು ಮಾಡುವಾಗ ಅದರಲ್ಲಿ ಒಂದು ಶಕ್ತಿ ಅಡಗಿದೆ. Little progress is enough for today. ಇವತ್ತಿಗೋಸ್ಕರ ಒಂದು ಸಣ್ಣ ಒಂದು ಪ್ರಗತಿ ಆದ್ರೂ ಕೂಡ ಅದು ಒಳ್ಳೆಯದೇ. There is a Chinese proverb. ಚೈನಾದವರ ಒಂದು ಸೂಕ್ತಿ ಮಾತಿದೆ. The proverb states that 1,000 miles journey begins with one step. ಆ ಒಂದು ಗಾದೆ ಮಾತು ಏನು ಅಂತ ಹೇಳಿದ್ರೆ 1000 ಮೈಲಿಗಳ ಒಂದು ಪ್ರಯಾಣ ಒಂದು ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತದೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಾತನು, ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಇರಿಸಿದಾತ ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ, ನಾವು ಬುದ್ಧಿವಂತನು ಯಾವ ರೀತಿಯಾಗಿ ನಂಬಿ ಕಾರ್ಯಗಳನ್ನು ಮಾಡಬೇಕೆಂದು ತಿಳ್ಕೊಂಡಿದ್ದೇವೆ. ಕುಷ್ಠರೋಗಿಗಳು ಸ್ವಾಮಿ ಆ ಒಂದು ಅರಮನೆ ಪಾಳ್ಯದಲ್ಲಿ ಹೋಗಿ ಆಹಾರವನ್ನ, ಧಾನ್ಯಗಳನ್ನ ಹಾಗೂ ಆಭರಣಗಳನ್ನು ಕಂಡುಕೊಳ್ಳುವಂತೆ ಮಾಡಿದ್ದಿ. ಅವರು ಕಾರ್ಯ ಮಾಡಿದಾಗ ಅದೆಲ್ಲ ಅವಕ್ಕೆ ಸಿಕ್ಕಿತು, ಅದಕ್ಕಾಗಿ ಸ್ತೋತ್ರ. ನಾವು ಕೂಡ ಸ್ವಾಮಿ ಕೇವಲ ನಂಬಿಕೆ ಮಾತ್ರವಲ್ಲದೆ ಸ್ವಾಮಿ, ನಂಬಿಕೆಯಿಂದಾಗಿ ನಾವು ಕಾರ್ಯಗಳನ್ನು ಮಾಡಿ ನಾವು ನಿನಗೆ ಕೃತಾರ್ಥರಾಗುವಂತೆ ನೀನು ಸಹಾಯಿಸು. ನಮ್ಮ ಜೀವಿತಗಳಲ್ಲಿ ಕೂಡ ನೀನು ಮಾರ್ಗದರ್ಶಕನಾಗಿದ್ದು ಜ್ಞಾನ ಕೊಟ್ಟು ವಿವೇಕ ಕೊಟ್ಟು ನಾವು ನಿನ್ನನ್ನು ಹಿಂಬಾಲಿಸುವಂತೆ ನೀನು ಸಹಾಯಿಸು. ನಮ್ಮೆಲ್ಲ ಕೊರತೆಗಳನ್ನು ನೀಗಿಸು. ನಮ್ಮ ದೇಶವನ್ನು, ನಮ್ಮ ಕುಟುಂಬಗಳನ್ನು, ವಿಶೇಷವಾಗಿ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸಿ ಜ್ಞಾನದಲ್ಲಿ, ವಿವೇಕದಲ್ಲಿ, ಬುದ್ಧಿಯಲ್ಲಿ ನಡೆಸಿಕೊಡ್ಬೇಕಾಗಿ ಈ ಒಂದು ಸೇವೆಯನ್ನು ಕೂಡ ನೀನು ಆಶೀರ್ವದಿಸಿ ಅನೇಕರಿಗೆ ಆಶೀರ್ವಾದದಾಯಕವಾಗಿ ನಡೆಸಬೇಕಾಗಿ ಘನಮಾನ ಮಹಿಮೆಗಳನ್ನು ನಿನಗೊಬ್ಬರಿಗೆ ಸಮರ್ಪಿಸಿ ಪ್ರಾರ್ಥನೆಯನ್ನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.